ಬೆಂಗಳೂರಿನಲ್ಲಿ ಕಸದ ಟೆಂಡರ್ನಲ್ಲಿ ಭಾರಿ ದೊಡ್ಡ ಹಗರಣ ನಡೆದಿದೆ, ಗೋಲ್ಮಾಲ್ ನಡೆದಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪವನ್ನ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿದ್ರು. ಇವತ್ತು ಸುದ್ದಿಗೋಷ್ಠಿ ನಡೆಸಿ ದಾಖಲೆಯನ್ನ ಬಿಡುಗಡೆ ಮಾಡಿದ್ದಾರೆ. ಬ್ಲಾಕ್ ಲಿಸ್ಟ್ನಲ್ಲಿದ್ರು ದೆಹಲಿ ಮೂಲದ ರಾಮ್ಕೆ ಹೆಸರಿನ ಕಂಪನಿಗೆ ಬೆಂಗಳೂರು ಉತ್ತರ ಹಾಗೂ ಬೆಂಗಳೂರು ದಕ್ಷಿಣ ಭಾಗದ ಕಸದ ಸಂಸ್ಕರಣೆ ಹಾಗೂ ಸಾಗಾಣೆಗೆ 2 ಪ್ಯಾಕೇಜ್ನಲ್ಲಿ 36,000 ಕೋಟಿ ಟೆಂಡರ್ ಕೊಡಲಾಗಿದೆ. ಇದರಲ್ಲಿ 10,000 ಕೋಟಿ ಕಿಕ್ ಬ್ಯಾಕ್ ಮಾಡಲಾಗಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ. ಬರೋಬ್ಬರಿ 30 ವರ್ಷಕ್ಕೆ ಟೆಂಡರ್ ಕೊಡಲಾಗಿದೆ. ಈ ಟೆಂಡರ್ ಅವಧಿ ಮುಗಿದ ಬಳಿಕ ಮತ್ತೆ 35 ವರ್ಷಕ್ಕೆ ಟೆಂಡರ್ ಅವಧಿ ವಿಸ್ತರಣೆಗೂ ಅವಕಾಶ ಕೊಡಲಾಗಿದೆ. ಈ ಹಗರಣದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಹಳೆ ಹಾಗೂ ಹೊಸ ಸಿಎಂ ಇಬ್ಬರೂ ಭಾಗಿಯಾಗಿದ್ದಾರೆ ಅಂತ ದೂರಿದ್ದಾರೆ. ತಮ್ಮ ಕೊನೆಯ ಸಂಪುಟ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಟೆಂಡರ್ಗೆ ಅನುಮೋದನೆ ಕೊಟ್ಟಿದ್ದಾರೆ. ಟೆಂಡರ್ ಪರಿಶೀಲನೆಗೆ ರಚಿಸಲಾಗಿದ್ದ ಸಂಪುಟ ಉಪಸಮಿತಿಯನ್ನ ಡಿಕೆಶಿ ರದ್ದು ಮಾಡಿ ಅಧಿಕಾರಿಗಳ ಸಮಿತಿ ರಚಿಸಿದ್ದಾರೆ. ಕಸದಲ್ಲಿ ಇಷ್ಟೊಂದು ದೊಡ್ಡ ಹಗರಣ ನಡೆದಿರುವಂತ ರಾಜ್ಯ ಯಾವುದೂ ಇಲ್ಲ. 36,000 ಕೋಟಿ ಕಸದಲ್ಲಿ ಲೂಟಿ ಹೊಡೆದಿರುವಂತ ಒಂದು ಸ್ಕ್ಯಾಂಡಲ್. ಇದು ಪ್ಯೂರ್ಲಿ ಡೆಲ್ಲಿಯ ಕಂಪನಿ. ಇದರಲ್ಲಿ ಹೈಕಮಾಂಡ್ ಅವರೆಲ್ಲ ಇನ್ವಾಲ್ವ್ಮೆಂಟ್ ಇದ್ದಾರೆ. ಇದರಲ್ಲಿ ಮೋರ್ ದೆನ್ 10,000 ಕೋಟಿಗೂ ಹೆಚ್ಚು ಕಿಕ್ ಬ್ಯಾಕ್ ಇಲ್ಲ ಅಂತಂದ್ರೆ ಈ ಸ್ಕೀಮ್ಗೆ ಅಪ್ರೂವಲ್ಲೇ ಕೊಡಲ್ಲ. ಹೈಕಮಾಂಡ್ ಒತ್ತಡ ಹಾಕಿ ಸಿದ್ದರಾಮಯ್ಯನವ್ರ ಕೈಲಿ ಬಲವಂತವಾಗಿ ಸೈನ್ ಹಾಕ್ಸಿದ್ದಾರೆ. ಈ ಅಕ್ರಮಕ್ಕೆ ಕೇಂದ್ರದ ಒತ್ತಡ ಇರೋದ್ರಿಂದ ಅವ್ರು ಹಾಕಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಆಗಿದಾರಲ್ಲ. ಈ ಮಾಫಿಯಾನ ಕಂಟ್ರೋಲ್ ಮಾಡೋಕ್ಕೆ ಇದೊಂದು ಮಾಫಿಯಾ, ಕಸದೊಂದು ಮಾಫಿಯಾ. ಆ ಮಾಫಿಯಾಗೆ ಅಶೋಕ್ ಅವರು ಸ್ಪೋಕ್ಸ್ಮನ್ ಆಗೋದು ನನಗೆ ಭಾಳ ಆಶ್ಚರ್ಯ ಆಯಿತು. ಈ ಮಾಫಿಯಾನ ಕಂಟ್ರೋಲ್ ಮಾಡೋಕ್ಕೆ ಇದೊಂದು ಮಾಫಿಯಾ, ಕಸದೊಂದು ಮಾಫಿಯಾ. ಆ ಮಾಫಿಯಾಗೆ ಅಶೋಕ್ ಅವರು ಸ್ಪೋಕ್ಸ್ಮನ್ ಆಗೋದು ನನಗೆ ಭಾಳ ಆಶ್ಚರ್ಯ ಆಯಿತು.